ಬಿಜೆಪಿ ಲಿಂಬಾವಳಿ ಕ್ಷೇತ್ರದಲ್ಲಿ ಶ್ರೀಮಂತರ ಪಾಲಾಗುತ್ತಿವೆ 30 ಕಾವಲು ಹಾಗೂ ಸರ್ಕಾರಿ ಸ್ಮಶಾನ ಜಾಗಗಳು. ವೈಟ್ಫೀಲ್ಡ್ ಸಿದ್ದಾಪುರ ಸ್ಮಶಾನದಲ್ಲಿ ಜಿಬಿಎ ಸಿಬ್ಬಂದಿಯ ಸೈಟ್. ಹೌದು, ರಾಜಧಾನಿ ಬೆಂಗಳೂರಿನ ಮಾದೇಪುರ ಕ್ಷೇತ್ರದಲ್ಲಿನ ಬಹುತೇಕ ಸರ್ಕಾರಿ ಜಾಗಗಳು, ಸರ್ಕಾರಿ ಕುಂಟೆಗಳು ಸದ್ದಿಲ್ಲದೆ ಭೂಗಳ್ಳರ ಹಾಗೂ ಬಿಲ್ಡರ್ಗಳ ಪಾಲಾಗುತ್ತಿವೆ. ಅದಕ್ಕೊಂದು ತಾಜಾ ಉದಾಹರಣೆಯನ್ನು ತಮ್ಮ ಮುಂದೆ ಇಡುತ್ತಿದ್ದೇವೆ, ದಯವಿಟ್ಟು ಗಮನಿಸಿ. ಮಾದೇಪುರ ಕ್ಷೇತ್ರದಲ್ಲಿ ಸರ್ಕಾರಿ 30 ಕಾವಲು ಸ್ಮಶಾನ ಹಾಗೂ ಕುಂಟೆಗಳು ಭೂಗಳ್ಳರು ಹಾಗೂ ಶ್ರೀಮಂತರ ಪಾಲಾಗುತ್ತಿವೆ. ಇದಕ್ಕೆ ಸಂಬಂಧಪಟ್ಟಂತೆ ಕೆಲವು ವರ್ಷಗಳಿಂದ ಚಾನಲ್ ಮೂಲಕ ಹೋರಾಟ ಮಾಡುತ್ತಲೇ ಇದ್ದೇವೆ. ಆದರೆ ಸ್ಥಳೀಯ ಶಾಸಕರು ಹಾಗೂ ಭ್ರಷ್ಟ ಅಧಿಕಾರಿಗಳು ಕಿಂಚಿತ್ತೂ ತಲೆಕೆಡಿಸಿಕೊಳ್ಳುತ್ತಿಲ್ಲ. ಇದರಿಂದಾಗಿ ಅಕ್ರಮಗಳಿಗೆ ಅವರೆಲ್ಲರ ಕುಮ್ಮಕ್ಕು ಇರಬಹುದು ಎಂದು ನೇರವಾಗಿ ಆರೋಪ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ವೈಟ್ಫೀಲ್ಡ್ ಸಮೀಪದ ಸಿದ್ದಾಪುರ ಸ್ಮಶಾನದಲ್ಲಿ ಜಿಬಿಎ ನೌಕರರೊಬ್ಬರ ಸೈಟ್ ಅನಧಿಕೃತವಾಗಿ ಉದ್ಭವವಾಗಿರುವ ಸಂಗತಿ ಬೆಳಕಿಗೆ ಬಂದಿದೆ. ಈ ಕುರಿತಂತೆ ಸ್ಥಳೀಯರು ಚಾನಲ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡಿದ್ದಾರೆ, ದಯವಿಟ್ಟು ಗಮನಿಸಿ. ಅಂಜಪ್ಪ ಅಂತ. ಓಕೆ. ಸಿದ್ದಾಪುರ ಗ್ರಾಮಸ್ಥರು. ಈ ಸೈಟ್ ಯಾರ್ದು? ಈ ಸೈಟ್ ಜಾಗ ಬಂದು ಸರ್ವೆ ಪ್ರಕಾರ ಸ್ಮಶಾನಕ್ಕೆ ಸೇರಿದ ಜಾಗ. ಸೈಟ್ ಬಂದು ಸರ್ವೆ BBMP ಅವರು ಬಂದು ಸರ್ವೆ ಮಾಡಿದಾರಲ್ಲ, ಅದ್ರ ಪ್ರಕಾರ ಬಂದು ಸ್ಮಶಾನ ಜಾಗ. ಇದು ಬಂದು ಪಂಚಾಯತಿ ಇರುವಾಗ ಬಿಲ್ ಕಲೆಕ್ಟರ್ ಅಂತ ಗೋವಿಂದರಾಜ್. ಅವ್ರಿಗೇನು ಮಾಡ್ತಾ ಇದ್ದಾರೆ? ಮತ್ತು BBMPಯಲ್ಲಿ ಯಾವುದೋ ಪೋಸ್ಟಲ್ಲಿ ಇದ್ದಾರೆ ಅವರು. ಓಕೆ. ಅವ್ರ ಹೆಸರಲ್ಲಿ ಸೈಟ್ ಇದೆ. ಅವ್ರ ಹೆಸರಲ್ಲಿ 9/10 ಹಾಕೊಂಡು ಮಾಡ್ಕೊಂಡು ಕಾಂಪೌಂಡ್ ಹಾಕೊಂಡವ್ರೆ. ಅದನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ಇವಾಗ ಅವರೇ ಅಧಿಕಾರಿಗಳೇ ಇದು ಅವ್ರಿಗೆ ಉಳಿಸೋಕ್ಕೋಸ್ಕರ ಮಾಡ್ಕೊಡ್ತಾ ಇದ್ದಾರೆ. ಕಾಂಪೌಂಡ್ ಹಾಕಿ ಅವ್ರಿಗೆ ಉಳಿಸೋಕ್ಕೋಸ್ಕರನೇ ಮಾಡ್ತಾ ಇದ್ದಾರೆ. ನಮಗೆ ಇದು ಬಂದು ಸ್ಮಶಾನ ಜಾಗ ನಮಗೆ ಎಷ್ಟೈತೆ ಅಷ್ಟು ಸೇರಿ ಕಾಂಪೌಂಡ್ ಹಾಕ್ಕೊಟ್ರೆ ಸಾಕು. ನಮಗೇನು ಬೇರೆ ಕಾಂಪೌಂಡ್ ಹಾಕ್ಬೇಡಿ ಅಂತ ಅಬ್ಜೆಕ್ಷನ್ ಇಲ್ಲ ನಮ್ಮದು. ಸ್ಕೆಚ್ ಪ್ರಕಾರ ಅವರೇ ಮಾಡಿರೋ ಅಧಿಕಾರಿಗಳು ಮಾಡಿರೋ ಪ್ರಕಾರ ಎಷ್ಟು ಮಾಡೋರ ಅಷ್ಟು ಸುತ್ತು ಕಾಂಪೌಂಡ್ ಹಾಕ್ಕೊಳ್ಳಿ, ಬೇರೆ ಯಾವುದಕ್ಕೂ ಉಪಯೋಗಿಸ್ಕೊಬಾರ್ದು. ಮಸಾಲೆ ಜಾಗನೇ ಉಳಿಬೇಕು ಅಷ್ಟು ಮಾತ್ರ ನಮ್ಮ ಸಿದ್ದಾಪುರ ಗ್ರಾಮಸ್ಥರೆಲ್ಲ ಕೇಳ್ಕೊತಾರೆ. BBMP ಟೆಂಡರ್ ನೆನ್ನೆ ಬಂದು ಕೇಳಿದ್ರೆ ಇಲ್ಲ ಮನೇಲಿ ಐತೆ ಅಂತ ಹೇಳ್ತಾರೆ. ಇಂಜಿನಿಯರ್ ಫೋನ್ ತೆಗಿತಾ ಇಲ್ಲ, ABWS ಅವನು ಫೋನ್ ತೆಗಿತಾ ಇಲ್ಲ, ಯಾರು ತೆಗಿತಾ ಇಲ್ಲ. ಇವಾಗ ಕಾಂಟ್ರಾಕ್ಟರ್ ಕೇಳಿದ್ರೆ ಮನೇಲಿ ಐತೆ ಅಂತ ಹೇಳ್ತಾರೆ. ಯಾರ ಹತ್ರಕ್ಕೆ ಹೋಗ್ಬೇಕು ನಾವು? ಪ್ರಭಾಕರ್ ರೆಡ್ಡಿ ಅಂತ. ಇವಾಗ ನಾವು ಯಾರ ಹತ್ರ ಹೋಗ್ಬೇಕು? ಯಾರನ್ನ ಕೇಳಬೇಕು? ದಯವಿಟ್ಟು ಇದಕ್ಕೆ ನಮಗೆ ಸಪೋರ್ಟ್ ಮಾಡಿ ನಮಗೆ ಈ ಜಾಗ ಉಳಿಕೆ ಮಾಡಿಕೊಡಿ. ಕಾಂಪೌಂಡ್ ಹಾಕಿ ಸುತ್ತು ಬೇರೆ ಅನುಕೂಲ ಮಾಡ್ಕೊಡ್ಬೇಡಿ, ಸ್ಮಶಾನಕ್ಕೆ ಜಾಗಕ್ಕೆ ಅನುಕೂಲ ಮಾಡಿಕೊಡಿ ಅಂತ ಕೇಳ್ಕೊಳ್ತೀನಿ. ಕೇಳಿದ್ರ ಸರ್ಕಾರಿ ಸ್ಮಶಾನವನ್ನು ಕಬಳಿಸುವ ಮಟ್ಟಿಗೆ ಸರ್ಕಾರಿ ಅಧಿಕಾರಿಗಳು ಮಾದೇಪುರದಲ್ಲಿ ಇದ್ದಾರೆ. ಅದಕ್ಕೆ ಕಡಿವಾಣ ಹಾಕಲು ಹಾಲಿ ಶಾಸಕರು ಹಿಂದೇಟು ಹಾಕುತ್ತಿದ್ದಾರೆ. ಇನ್ನು ಸ್ಮಶಾನದ ಅಭಿವೃದ್ಧಿ ಹೇಗೆ ಸಾಧ್ಯ? ಈಗಾಗಲೇ ಓಟಿನ ಆಸೆಗಾಗಿ ಶಾಸಕರು ಇಲ್ಲಿನ ಕ್ರಿಶ್ಚಿಯನ್ ಚರ್ಚ್ಗೆ ದಾರಿಯನ್ನು ಮಾಡಿಕೊಟ್ಟಿದ್ದಾರೆ. ಅನಧಿಕೃತ ಲೇಔಟ್ ಒಂದಕ್ಕೆ ನೇರವಾಗಿ ರಸ್ತೆ ಸಂಪರ್ಕವನ್ನು ಮಾಡಿಕೊಟ್ಟಿದ್ದಾರೆ. ಇದೆಲ್ಲದಕ್ಕೆ ಅವಕಾಶ ಇದೆ, ಆದರೆ ಸ್ಮಶಾನಕ್ಕೆ ಇದುವರೆಗೂ ತಡೆಗೋಡೆಯನ್ನು ನಿರ್ಮಿಸಿಲ್ಲ. ಶಾಸಕರು ಹಾಗೂ ಅಧಿಕಾರಿಗಳು ದುಡ್ಡಿದ್ದವರ ಪರವಾಗಿ ಕೆಲಸ ಮಾಡುತ್ತಾರೆ, ಅವರಿಗೆ ಬೆಂಬಲವಾಗಿದ್ದಾರೆ ಎಂದು ಸ್ಥಳೀಯರು ಆರೋಪಿಸುತ್ತಾರೆ. ಸ್ಮಶಾನ ಉಳಿಯಬೇಕು ಎಂದು ಸ್ಥಳೀಯರು ಕೆಲವು ವರ್ಷಗಳಿಂದ ಹೋರಾಟ ಮಾಡುತ್ತಲೇ ಇದ್ದಾರೆ. ಆದರೆ ಭ್ರಷ್ಟ ಅಧಿಕಾರಿಗಳು ಕಿಂಚಿತ್ತೂ ತಲೆಕೆಡಿಸಿಕೊಂಡಿಲ್ಲ. ಇನ್ನು ಶಾಸಕರು ಬಿಲ್ಡರ್ಗಳ ಲೇಔಟ್ಗಳಿಗೆ ರಸ್ತೆ ಚರಂಡಿ ನಿರ್ಮಿಸುವ ಕೆಲಸದಲ್ಲಿ ನಿರತರಾಗಿದ್ದಾರೆ. ಬಡವರು ಇರುವ ಜಾಗಗಳ ಅಭಿವೃದ್ಧಿಗೆ ಶ್ರಮಿಸುತ್ತಿಲ್ಲ ಎಂದು ಸ್ಥಳೀಯರು ದೂರುತ್ತಾರೆ. ಸದ್ಯದ ಪರಿಸ್ಥಿತಿಯನ್ನು ಗಮನಿಸಿದರೆ ಅದು ನಿಜವೂ ಅನಿಸುತ್ತದೆ. ಕಳೆದ ಸಲ ಅರವಿಂದ್ ಲಿಂಬಾವಳಿ ಅವರಿಗೆ ಟಿಕೆಟ್ ಸಿಗಲಿಲ್ಲ. ಮುಂದಿನ ಸಲ ಅವರ ಪತ್ನಿ ಮಂಜುಳಾ ಲಿಂಬಾವಳಿಯವರಿಗೆ ತಕ್ಕ ಪಾಠವನ್ನು ಸ್ಥಳೀಯರು ಕಲಿಸುವ ಸಾಧ್ಯತೆ ಹೆಚ್ಚಾಗಿದೆ.